ಎಲ್ರಿಗೂ ನಮಸ್ಕಾರ. ಆ್ಯಂಡ್ ನಾನು ವೀಡಿಯೋ ಮಾಡೋದೇ ಲೈಕ್ ನೆನಪೋಯ್ತು, ಬಿಕಾಸ್ ಅರ್ಜೆಂಟಲ್ಲಿ ಹೊರಟು ಬಂದಿರೋದು. ಇವತ್ತು ಮೋಹನ್ ಗಾಡಿ ಡೆಲಿವರಿ ಇದೆ. ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಆಗೋಯ್ತು, ಬಿಕಾಸ್ ನಾನು ಬಂದಿರೋದೇ ಲೇಟು. ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ನಾನು ಆ್ಯಕ್ಚುಲಿ ಲೇಟಾಗಿ ಬಂದೆ, ಬಿಕಾಸ್ ನನಗೆ ಆಫೀಸ್ ಇತ್ತು. ಸೊ ಆಫೀಸ್ ಮುಗಿಸ್ಕೊಂಡು ಬರೋದ್ರೊಳಗೆ ಲೇಟಾಗೋಯ್ತು. ಗೈಸ್, ಇಲ್ಲಿ ವೀಡಿಯೋ ಮಾಡೋಣ ಅಂದರೂ ವೀಡಿಯೋ ಆಗ್ತಾಯಿಲ್ಲ. ಸೊ ಓಕೆ, ಮ್ಯಾಟ್ರಿಗೆ ಬರೋಣ. ಸಡನ್ನಾಗಿ ಪ್ಲ್ಯಾನ್ ಆಗಿರೋದು ಗಾಡಿ ತೊಗೊಳ್ಳೋಣ ಇವತ್ತು ಅಂತ. ಅದಕ್ಕೆ ಅರ್ಜೆಂಟ್ ಆಗೋಯ್ತು. ನನಗೆ ಆಫೀಸ್ ಬೇರೆ ಇತ್ತು. ಮೋಹನು, ಅಂಕಿತು ಐ ಥಿಂಕ್ ಎಲ್ಲ ಅಲ್ಲೇ ಇದ್ದಾರೆ, ಆಲ್ರೆಡಿ ಹೋಗಿದ್ದಾರೆ. ನಾವೇ ಲೇಟು, ಬಿಕಾಸ್ ಹರ್ಷಂಗೂ ಶಾಪ್ ಇತ್ತು. ನಾನು ಲೇಟ್ ಆಯಿತು ಬಂದಿದ್ದು. ಕೇಕು ಅದೆಲ್ಲ ಲೇಟಾಗೋಯ್ತು ಇಲ್ಲಿ. ಆ್ಯಂಡ್ ಹಾಂ, ನಂಗೇನು ಗೊತ್ತು, ರಾಜಾಜಿನಗರ್. ನಿಮ್ಮ ಪ್ರಾಬ್ಲಮ್ ಅದು. ನಂಗಲ್ಲಿ ಇನೋವಾ ಅಡ್ಡ ಬಂತು. ನೀವು ಹೋದ್ರಿ ತಾನೇ ಅಲ್ಲಿಂದ, ಹೋಗಲಿ. ಸರ್, ಎಲ್ಲ ಹಾಕೋದು? ಜಿ ಟಿ ಜಾಗ ಬಿಡಾವ್ ಮಮ್ಮೆ. ನಿಂಗೆ ಸೈಡಿಗೆ ಹಾಕ್ತೀರಾ? ಸ್ವಲ್ಪ ಸೈಡಿಗೆ ನೀವು ಹಾಕಿ. ಏಯ್ ಗಾಯ್, ನಾನು ತಳ್ಳಿಲ್ಲ, ದೇವರೇ ಇಟ್ಕೊಂಡಿರೋದು. ಇಲ್ಲೇ ತಗೊಂಡಿರೋದ. ಓಕೆ ಗಾಯ್ಸ್, ಹೈಪರ್ ರೈಡ್, ಆಟೋ ಫ್ರೀಕ್ಸ್ ಹೈಪರ್ ರೈಡಲ್ಲಿ ನಮ್ಮನವರು ಗಾಡಿ ತಗೊಂಡಿದ್ದಾರೆ. ಏನು ಮಾಡಿದೆ ಗೊತ್ತಾ? ಗಾಡಿ ಹಾರಿಸ್ಬಿಟ್ಟೆ. ಎಲ್ಲಿಗೆ ನಂಗೆ ಗೊತ್ತು. ಓ, ನಮ್ಮ ಬಾನ್ ಬಿಸ್ಟರ್ ಇಲ್ಲೇ ಇದ್ದಾರೆ. ಕೀರ್ತಿ ತುಂಬ ದುಃಖದಲ್ಲಿದ್ದಾನೆ. ಏ ಮೋಹನ್, ಹಾಯ್. ಹಲೋ, ನೀನು ಯಾವಾಗ ಬಂದ? ಓಕೆ, ಸೊ ಫೈನಲಿ ಹೈಪರ್ ರೈಡ್ ಹತ್ರ ಬಂದು ರೀಚ್ ಆಗಿದ್ದೀವಿ. ನಾನು ಮತ್ತೆ ನಮ್ಮ ಗಾಡಿ ಬಂದ್ವಿ. ಸೊ ನಮ್ಮ ಬೈಕ್ನ ಅನ್ವೀಲ್ ಮಾಡಬೇಕು. ಸೊ ಅನ್ವೀಲ್ಗೆ ಆ್ಯಕ್ಚುಲಿ ಮೀಟಪ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಇಲ್ಲಿ ನೋಡಿದ್ರೆ ಯಾರು ಬಂದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ನೋಡಿ, ಎಲ್ಲಿದ್ದಾರೆ ನಮ್ಮ ಬಾಯ್ಸ್? ಬೆಳ್ತಂಗಡಿ ಸ್ಟಾಕ್ ಎಕ್ಸಾಸ್ಟ್ ತಾನೇ ಇದು.
ಫಸ್ಟ್ ಲೈಟ್ ತಗೊಂಡ್ಬಿಡಿ ಅವರು ಹೆಡ್ಲೈಟ್ ತಗೊಂಡ್ಬಿಟ್ಟು 1 2 ಸ್ಟಾರ್ಟ್ ನಮ್ಮ ಹುಡುಗ ಹೊಸ ಸೂಪರ್ ಬೈಕ್ ಮೇಲಿದ್ದಾರೆ. ಸ್ಟಾರ್ಟ್ ಆಗ್ತಾ ಇಲ್ಲ. ನಾವು 3 ಜನ ಇದ್ದೀವಿ. ಆರ್ಸಿ, GSX ಮತ್ತು ನಂದು ಹರ್ಷಂದು R15. ನಂದು ಗಾಡಿ ಫುಲ್ಲು ಬಂದುಬಿದ್ದಿತ್ತು. ಹರ್ಷ ಗಾಡಿ ಫುಲ್ ಬಂದುಬಿದ್ದಿತ್ತು. ಏನಕ್ಕಂದರೆ ಬ್ಯಾಟ್ರಿ ಖಾಲಿ ಆಗಿದೆ ಅಂತೆ. ಸೊ ನನ್ನ ಗಾಡಿ ಶಿಟ್ ಮಾಡ್ಕೊಂಡಿದೆ, ಅದಕ್ಕೆ ಅನಿಸುತ್ತೆ. ಹರ್ಷ ಗಾಡಿ ವಾಪಸ್ ಬ್ಯಾಕ್ ಟು ಫಾರ್ಮ್ ಆಗಿದೆ. ಅಗಸ್ತ್ಯ ಬೆಂಗಳೂರಿಗೆ ಬರ್ತಿದ್ದಾನೆ, ಅಲ್ಲ ಬೆಂಗಳೂರಿಗೆ ಬಂದಿದ್ದಾನೆ ಆಗಿದೆ. ಸಖತ್ತಾಗಿ ಅನಿಸುತ್ತೆ. ಅವ್ನ ಗಾಡಿ ಎಕ್ಸಾಸ್ಟ್ ಇಲ್ಲ ಅಂದರೆ ಲೈಕ್ ಏನೋ ಒಂದು ಹೆಂಗಂತಾರೆ, ಲೈಕ್ ಎಲೆಕ್ಟ್ರಿಕಲ್ ಗಾಡಿ ಓಡಿಸೋಂಗಿರುತ್ತೆ. ಎಕ್ಸಾಸ್ಟ್ ಇದ್ರೇ ಚಂದ. ಸೊ ಆಲ್ರೆಡಿ ಎಕ್ಸಾಸ್ಟ್ ಬಂದಿದೆ ಅಗಸ್ತ್ಯಾಗೆ. ಸೊ ಮಕ್ಕಳೆಲ್ಲ ಕೇಳ್ತಾರೆ. ಸೊ ಫೈನಲ್ ಆಗಿ ಹರ್ಷ ಮನೆಗೆ ಬಂದು ಸ್ವಲ್ಪ ಹೊತ್ತು ಹರ್ಷ ಅವರು ಅಲ್ಲಿ ಇದ್ದು ಪ್ರೈಸ್ ಫ್ಯಾಕ್ಟ್ರಿಲಿ. ಈಗ ಹರ್ಷ ಎದುರುಗಡೆ ಇದ್ದಾನೆ. ಹರ್ಷ ಕಾರ್ ಅದು ಇಲ್ಲಿ ಎದುರುಗಡೆ ಇರೋದು. ಸೊ ಅಲ್ಲಿ ಇವತ್ತು ಹಬ್ಬ ಅಂತೆ ಹರ್ಷ ಮನೆ ಹತ್ರ. ಸೊ ಫುಲ್ ಬ್ಲಾಕ್ ಆಗಿರುತ್ತೆ ಅಂತ ಬೇರೆ ರೂಟ್ ತೋರಿಸ್ತೀನಿ ಅಂದ. ಹಂಗೆ ಅವನಿಗೂ ಹೊರಗಡೆ ಹೋಗೋಕ್ಕಿದೆಯಂತೆ. ಸೊ ಹಿಂದಿಂದೆ ಹೋಗ್ತಾ ಇದ್ದೀನಿ. ಗಾಯ್ಸ್, ಇದು ಜಗಳ ಆಗ್ಬಿಟ್ಟಿದೆ ನೋಡಿ. ಜಗಳ ಆಗ್ಬಿಟ್ಟಿದೆ, ಜಗಳ. ಗೈಸ್, ಇನ್ನೂ ನಾನು ಮನೆಗೆ ಹೋಗಿಲ್ಲ. 8:30ಗೆ ಹೊಟ್ಟಿದ್ದೀನಿ, 10:30 ಆಯಿತು. ಲಿಟ್ರಲಿ 20 ಕಿಲೋಮೀಟ್ರ್ 2 ಅವರಿಂದ ಇನ್ನೂ ಹೋಗಿಲ್ಲ ನಾನು. 10:30 ಆಯಿತು, ಇನ್ನೂ ಹೋಗಿಲ್ಲ ನಾನು. ಯಪ್ಪ ಎಣ್ಸ್ಕೊಳ್ಳಿ, ನಾನು 40-45 ಮಿನಿಟ್ಸ್ ಬರೀ ಸಿಲ್ಕ್ಬೋರ್ಡ್ ಟ್ರಾಫಿಕಲ್ಲಿ ನಿಂತಿದ್ದೀನಿ. ಯಪ್ಪ ಹೆಂಗಾಯ್ತು ಗೊತ್ತಾ, ಫುಲ್ಲು ಗಾಡಿ ಎಲ್ಲ ಬಿಸಿ ಆಗಿ ಕೊದೀತಾ ಇದೆ. ಲೈಕ್ ವೀಡಿಯೋ ಮಾಡೋಕ್ಕೂ ಮನ್ಸಿಲ್ಲ, ಏನಕ್ಕೂ ಮನ್ಸಿಲ್ಲ. ಯಾಕಾದರೂ ಹೋದೆ ಅನ್ನೋಷ್ಟು ಸುಸ್ತಾಗೋಯ್ತು ನನಗೆ. ದೇವ್ರೆ.